ನಮಸ್ಕಾರ ಕರ್ನಾಟಕ. ನೆನ್ನೆ ಒಂದಷ್ಟು ದೂರುಗಳನ್ನು ಲೋಕಾಯುಕ್ತದಲ್ಲಿ ದಾಖಲಿಸಿದ್ದೇವೆ. ಒಂದನೇ ದೂರು ಅಂತಂದ್ರೆ ಬೆಂಗಳೂರಲ್ಲಿ ಸುಮಾರು 5 ರಿಂದ 6 ಜನ ಪೊಲೀಸ್ ಇನ್ಸ್ಪೆಕ್ಟರ್ ಭ್ರಷ್ಟಾಚಾರದ ವಿಚಾರದಲ್ಲಿ ಭ್ರಷ್ಟಾಚಾರ, ಹೆಣ್ಮಕ್ಳ ವಿಚಾರ, ಡ್ರಗ್ಸ್ ನ ಮಾರಾಟ ಮಾಡಿಕೊಂಡು ಸ್ಪೆಸಿಫಿಕಲಿ ಹೇಳಬೇಕು ಅಂದ್ರೆ ಸೂರ್ಯನಗರ ಇನ್ಸ್ಪೆಕ್ಟರ್ 2 kg ಚಿನ್ನನ ಕದ್ದಿರೋ ಚಿನ್ನದಲ್ಲಿ ತನ್ನ ಹೆಂಡತಿಗೆ ಒಡವೆಗಳನ್ನ ಮಾಡಿಸಿಕೊಂಡಂತ ವಿಚಾರ ಆಗಿರಬಹುದು. ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಅಫೀಮು, ಗಾಂಜಾ, ಡ್ರಗ್ಸ್ಗಳನ್ನ ಮಾರಾಟ ಮಾಡಿ ಎಸಿಪಿ ಚಂದನ್ ವಿಚಾರಣೆಯಲ್ಲಿ ಅದು ರುಜುವಾತಾಗಿದ್ದಾಗಿರಬಹುದು. 11 ಜನ ಪೊಲೀಸು ಮತ್ತೆ ಅವನು ಮಂಜಾ, ಚಾಮರಾಜಪೇಟೆ ಮಂಜಾ, ಅಲ್ಸೂರ್ ಗೇಟು ಮತ್ತೆ ಕೋರಮಂಗಲದವನು 1 ಕೋಟಿ ರೂಪಾಯಿ ಇಸ್ಕೊಂಡು ತಗಲಾಕೊಂಡು ಬರೀ ಸಸ್ಪೆಂಡ್ ಆಯ್ತು. ಹಂಗೆ ಬಂದ್ರೆ ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜ, ಅವನ ಮೇಲೆ ಎನ್ಕ್ವೈರಿ ಮಾಡಿ ಕ್ಲೀನ್ ಚಿಟ್. ಡಿಜೆಲಿ ಅವನು ಲಾಡಿ ಬಿಚ್ಚಿ ತನ್ನ ತೀಟೆನ ತೀರ್ಸ್ಕೊಳಕ್ ಹೋಗಿ ಬರೀ 4-5 ದಿವಸ ಮೀಡಿಯಾ ಓಡಿಸಿದ್ಮೇಲೆ ಮುಜುಗರಕ್ಕೆ ಒಳಗಾಗಿ ಸಸ್ಪೆಂಡ್ ಮಾಡಿದ್ರು. ಇಲ್ಲ ಅವನ ಸಸ್ಪೆಂಡ್ ಕೂಡ ಮಾಡ್ತಾ ಇರ್ಲಿಲ್ಲ, ಬೇಕಾದ್ರೆ ಅಲ್ಲೇ ಮುಂದುವರಿಸಿರೋರು. ಅಲ್ರಿ 130 ಪೊಲೀಸ್ ಸ್ಟೇಷನ್ ಅಲ್ಲಿ 7-8 ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು ಒಂದೇ ಸತಿ ಬೀದಿಗೆ ಬರ್ತಾರೆ. ಒಬ್ಬನ ಲಾಡಿ ಬೀಸ್ತಾನೆ, ಇನ್ನೊಬ್ಬ ಡ್ರಗ್ಸ್ ಮಾಡ್ತಾನೆ ಚಾಮರಾಜಪೇಟೆನೋ, ಇನ್ನೊಬ್ಬನು ಕದ್ದಿರೋ ಚಿನ್ನದಲ್ಲಿ ಹೆಂಡತಿಗೆ ಒಡವೆ ಮಾಡಿಸ್ಕೊಡ್ತಾನೆ. ಅಲ್ಸೂರ್ ಗೇಟ್ ಹನುಮಂತ ಭಜಂತ್ರಿ ಮತ್ತೆ ಕೋರಮಂಗಲ ಇನ್ಸ್ಪೆಕ್ಟರ್ 1 ಕೋಟಿ ರೂಪಾಯಿ ವಸೂಲಿ ಮಾಡ್ತಾರೆ. ಸೊ ಇಷ್ಟೆಲ್ಲ ಆದ್ರೂ ಈ ಐ ಥಿಂಕ್ ಕೆಪಾಸಿಟಿ ಕಳೆದುಕೊಂಡಂತ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಅದು ಬಲವಂತಕ್ಕೆ ಯಾವುದೋ 1-2 ಕೇಸಲ್ಲಿ ಸಸ್ಪೆಂಡ್ ಮಾಡ್ತಾರೆ ಹೊರತು ಯಾರ ಮೇಲೂ ಎಫ್ಐಆರ್ ಮಾಡಲ್ಲ, ಯಾರ ಮೇಲೂ ಕೂಡ ಅರೆಸ್ಟ್ ಮಾಡಲ್ಲ. ಅರೆಸ್ಟ್ ನೋಡಿ, ನಾವ್ಯಾವ್ದಾನ ಒಂದು ಸಣ್ಣ ವಿಡಿಯೋ ಮಾಡಾಕ್ರೆ ಈ ಭ್ರಷ್ಟ ಪೊಲೀಸ್ ವ್ಯವಸ್ಥೆ ಹೇಗಿದೆ, ಈ ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಅಂತ ಈ ಭ್ರಷ್ಟ ಕದೀಮರು ಅಂತ ಹೇಳ್ಬೋದು, ಡಕಾಯಿತರು ಅಂತ ಹೇಳ್ಬೋದು, ಕಳ್ಳರು ಅಂತ ಹೇಳ್ಬೋದು, ಇವ್ರನ್ನ ಕ್ರಿಮಿನಲ್ಸ್ ಅಂತ ಹೇಳ್ಬೋದು. ಕೊಡಿಯಳ್ಳಿ ಅವನು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ದಂಧೆ ಮಾಡ್ತಾನೆ, ಅವನ ಮೇಲೆ ಕ್ರಮ ಮಾಡಲ್ಲ. 2 kg ಚಿನ್ನ ಮಾಡಿಕೊಟ್ಟಂತ ಸೂರ್ಯನಗರದವನು ಅವನ ನೋ ಅರೆಸ್ಟ್, ನೋ ಎಫ್ಐಆರ್ ಮಾಡಲ್ಲ, ಅರೆಸ್ಟ್ ಮಾಡಲ್ಲ, ಬರೀ ಸುಮ್ಮನೆ ಸಸ್ಪೆಂಡ್ ಮಾಡಿಕ್ಕದು. ಸೊ ಈ ರೀತಿ ಒಂದು ಬಲವಂತ ಕ್ರಮ, ಆಮೇಲೆ ಸುಮ್ಮನೆ ಕಾಗೆ ಆರಿಸುವಂತ ಕೆಲಸವನ್ನ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅದೇ ಸುಮ್ಮನೆ ನಾವು ವಿಡಿಯೋ ಮಾಡಾಕಿದಕ್ಕೆ 6 ಎಫ್ಐಆರ್ ಮಾಡವ್ರೆ. ವಿಡಿಯೋ ಮಾಡಾಕರೆ ಅಪರಾಧ ಏನು? ರೌಡಿ ಶೀಟರ್ಗಳು ಹಾಕೋದು, ಮತ್ತೆ ಗಡೀಪಾರುಗಳನ್ನ ಮಾಡೋದು, ಅವ್ರ ಮೇಲೆ ಗೂಂಡಾ ಕಾಯ್ದೆಗಳನ್ನ ಬಳಸೋದು, ಬರೀ ನಾವು ಧ್ವನಿ ಮಾಡೋದಕ್ಕೆ. ಅದೇ ಸೀಮಂತ್ ಕುಮಾರ್ ಶಿಷ್ಯಂದ್ರು ಹೆಚ್ಚು ಕಮ್ಮಿ ಚಿನ್ನನ ಕದ್ದು ಹೆಂಡತಿಗೆ ಒಡವೆ ಮಾಡಿಸ್ಕೊಟ್ರು, ಅವ್ರ ಮೇಲೆ ಎಫ್ಐಆರ್ ಮಾಡಲ್ಲ, ಅವ್ರ ಮೇಲೆ ಅರೆಸ್ಟ್ ಮಾಡಲ್ಲ. ಅವನು ಚಾಮರಾಜಪೇಟೆ ಅವನು ಡ್ರಗ್ಗಳನ್ನ ಮಾಡ್ತಾನೆ ಮಂಜಾ, ಅವನ ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಎಫ್ಐಆರ್ ಆಗಲ್ಲ, ಮತ್ತೆ ಹುಡುಕಲ್ ಅರೆಸ್ಟ್ ಆಗಲ್ಲ. ಇವನು ಯಾರೋ ಕೋರಮಂಗಲದವನು ಮತ್ತೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ 1 ಕೋಟಿ ರೂಪಾಯಿ ವಸೂಲಿ. ಅಲ್ರಿ, ನಾವು ವಿಡಿಯೋಗಳನ್ನ ಮಾಡಾಕಿದ್ರೆ ಸಮಾಜದ ಧ್ವನಿ ಬಗ್ಗೆ ನಮ್ಮ ಮೇಲೆ ಧರ್ಮಸ್ಥಳದ ವಿಚಾರದಲ್ಲಿ 6 ಎಫ್ಐಆರ್ ಮಾಡಿದಂತ ಇದೇ ಬೆಂಗಳೂರಿನ ಪೊಲೀಸರು, ಕರ್ನಾಟಕದ ಪೊಲೀಸರು ಯಾವ ನೈತಿಕತೆ ಇದೆ? ಈ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ಗೆ ಏನ್ ನೈತಿಕತೆ ಇದೆ? ಚಿನ್ನ ಕದ್ದಿರೋ ಕಳ್ಳನ್ನ ಅರೆಸ್ಟ್ ಮಾಡಲ್ಲ ಇವರು. ಸೂರ್ಯನಗರ ಇನ್ಸ್ಪೆಕ್ಟರ್ ಸಂಜೀವ ಅವನ ಹೆಸರು ಅನ್ಕೊಂತೀನಿ ಮೋಸ್ಟ್ಲಿ, ಅವನನ್ನ ಅರೆಸ್ಟ್ ಮಾಡಲ್ಲ, ಅವನನ್ನ ಜೈಲಿಗೆ ಕಳಿಸಲ್ಲ. ಚಾಮರಾಜಪೇಟೆ ಮಂಜನ್ನ ಅರೆಸ್ಟ್ ಮಾಡಲ್ಲ, ಎಫ್ಐಆರ್ ಮಾಡಲ್ಲ, ಅವನನ್ನ ಜೈಲಿಗೆ ಕಳಿಸಲ್ಲ. ಕೊಡಗೇಳಿ ಇನ್ಸ್ಪೆಕ್ಟರ್ ಮುತ್ತುರಾಜನ್ನ ಎನ್ಕ್ವೈರಿ ಮಾಡಿ ಕ್ಲೀನ್ ಚಿಟ್ ಕೊಡ್ತಾರೆ. ಡಿಜೆಹಳ್ಳಿ ಅವನು ಲಾಡಿ ಬೀಚದ, ಆ ಲಾಡಿ ಬೀಚದವನು ಕೂಡ ಎಫ್ಐಆರ್ ಮಾಡಲ್ಲ, ಅರೆಸ್ಟ್ ಮಾಡಲ್ಲ, ಜೈಲಿಗೆ ಕಳಿಸಲ್ಲ ಅವನನ್ನ. ಇನ್ ಯಾರಿಗೋಸ್ಕರ ಈ ಕಾನೂನು? ಅಂದ್ರೆ ಪೊಲೀಸರು ಚಿನ್ನ ಕದ್ರು ಜೈಲ್ಗೆ ಹೋಗಲ್ಲ, ಡ್ರಗ್ಸ್ ಮಾರಿದ್ರು ಜೈಲ್ಗೆ ಹೋಗಲ್ಲ, ಲಾಡಿ ಬಿಚ್ಚಿದ್ರು ಜೈಲ್ಗೆ ಹೋಗಲ್ಲ, ಸ್ಟೇಷನ್ಗಳಲ್ಲಿ ಸಿವಿಲ್ ದಂಧೆಗಳು ಮಾಡಿದ್ರು ಕೂಡ ದಂಧೆ ಹೋಗಲ್ಲ. ಈ ಮಟ್ಟಕ್ಕೆ ಪೊಲೀಸ್ ಸ್ಟೇಷನ್ಗಳು ಬೆಂಗಳೂರಲ್ಲಿ ಗಬ್ಬೆದ್ದು ಹೋಗಿದೆ. ಇದರ ಮುಖ್ಯಸ್ಥ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್, ಹೆಸರಿಗೆ ಮಾತ್ರ ಕಮಿಷನರ್. ಗೊತ್ತಿಲ್ಲ ಇವ್ರುಗಳು ಕದೀತಾ ಇರುವಂತ ದುಡ್ಡಲ್ಲೇನಾದ್ರೂ ಕಮಿಷನರ್ಗೆ ಪರ್ಸೆಂಟೇಜ್ ಹೋಗ್ತಾ ಇದೆಯಾ ಅಥವಾ ಅವ್ರ ಮೇಲೆ ಕ್ರಮ ಜರುಗಿಸಬೇಡ ಅಂತ. ಅದು ಯಾವ ಸೀಮೆ ನ್ಯಾಯ ರೀ? ಇದೇ ದೇಶದಲ್ಲಿ ಇರುವಂತ ಸಂವಿಧಾನ ಎಲ್ಲರಿಗೂ ಒಂದೇನೆ, ನಮಗೂ ಒಂದೇ ಸಂವಿಧಾನ, ಅವ್ರಿಗೂ ಒಂದೇ ಸಂವಿಧಾನ, ನಮಗೂ ಅದೇ ಪಿನಲ್ ಕೋಡು, ಅವ್ರಿಗೂ ಅದೇ ಪಿನಲ್ ಕೋಡು. ಹಂಗಂದ್ಮೇಲೆ ಅವನ್ ಚಿನ್ನ ಕದ್ರೆ ಅವನನ್ನ ಬರೀ ಸಸ್ಪೆಂಡ್ ಮಾಡಿ
ಮತ್ತೆ ಇನ್ನೊಂದ್ 3 ತಿಂಗಳು ಬಿಟ್ಟು ಬೇರೆ ಎಲ್ಲ ಪೋಸ್ಟ್ ಉಣಿಸ್ಕೊಂತಾನೆ ಒಂದೊಂದಷ್ಟು ದುಡ್ಡು ಕೊಟ್ಬಿಟ್ಟು. ಯಾಕಂದ್ರೆ ಕದ್ದಿರೋ ದುಡ್ಡು ಬೇಜಾನ್ ಇರ್ತದೆ. ಇವನು ಮಂಜಾ ಬರೀ ಸಸ್ಪೆಂಡ್, 11 ಜನ ಸಸ್ಪೆಂಡ್. ಅವನು ಕೂಡ ಯಾವುದೇ ರೀತಿ FIR ಮಾಡಲ್ಲ, ಜೈಲಿಗೆ ಕಳಿಸಲ್ಲ, ಅವ್ರ ಮೇಲೆ ಆಗಲ್ಲ. ಹಾಗಾಗಿ ನಿನ್ನೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಮತ್ತೆ ಸೂರ್ಯನಗರ ಇನ್ಸ್ಪೆಕ್ಟರ್, ಚಾಮರಾಜಪೇಟೆ ಮಂಜಾ, DJ ಹಳ್ಳಿ ಸುನೀಲ, ಅಲ್ಸೂರ್ ಗೇಟ್ ಹನುಮಂತ ಭಜಂತ್ರಿ, ಕೋರಮಂಗಲ ಇನ್ಸ್ಪೆಕ್ಟರ್, ಕೊಡಗಳಿ ಇನ್ಸ್ಪೆಕ್ಟರ್ ಮೇಲೆ ಇವ್ರಗಳ ಜೊತೆ ಷಡ್ಯಂತ್ರದಲ್ಲಿ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಇವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸ್ತಾ ಇಲ್ಲ. ಬರೀ ಸಸ್ಪೆಂಡು ಅಂತೇಳಿ ಕಾಗೆ ಹಾರಿಸ್ತಿರುವ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ವಿರುದ್ಧ ಇವರ ಭ್ರಷ್ಟಾಚಾರವನ್ನ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಪೋಷಣೆ ಮಾಡ್ತಾ ಇದ್ದಾರೆ ಇವರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್. ಐ ಥಿಂಕ್ ಈಸ್ ಅನ್ಫಿಟ್ ಟು ಬಿ ಎ ಪೊಲೀಸ್ ಕಮಿಷನರ್. ಅಲ್ರಿ, ಕದ್ದೋನನ್ನ ಬರೀ ಸಸ್ಪೆಂಡ್ ಮಾಡಿ ಪೋಷಣೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದಿದೆಯಾ ಅಂತ ಹೇಳುತ್ತಾ ಈ ರೀತಿ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ತುಂಬಿ ತುಳುಕ್ತಾ ಇದೆ. ನನಗೆ ಬರೀ ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ನಾವು ಕಂಪ್ಲೇಂಟ್ ಕೊಟ್ರೆ ತಗೊಳಲ್ಲ, 1 ಲಕ್ಷ ರೂಪಾಯಿ ಕೇಳ್ತಾರೆ. ಅಣ್ಣ ನಮ್ಮನ್ನ ಸುಮ್ನೆ FIR ಹಾಕಿದ್ದಾರೆ, ಬಿಡಕ್ಕೆ 5 ಲಕ್ಷ ಕೇಳ್ತಾರೆ. ಅಣ್ಣ ಚಾರ್ಜ್ ಶೀಟ್ ಹಾಕಕ್ಕೆ 5 ಲಕ್ಷ ಕೇಳ್ತಾರೆ. ಅಣ್ಣ ನಾವು ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಹೋದ್ರೆ 10,000 ಕೇಳ್ತಾರೆ. ಅಣ್ಣ ನಾವು ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಕೊಂಡಿದ್ರೆ, ಡಬ್ಬಾ ಅಂಗಡಿ ಇಟ್ಕೊಂಡಿದ್ರೆ ಪ್ರತಿ ತಿಂಗಳು 3,000 ಕೊಡ್ಬೇಕಂತೆ. ಬರೀ ಭಿಕ್ಷೆ, ಲಂಚ ಇದರಲ್ಲೇ ಬದುಕ್ತಾ ಇರುವಂತ ಈ ಪೊಲೀಸ್ ಇಲಾಖೆನ ಏನ್ ಮಾಡಬೇಕು, ಮಾಡಬೇಕು. ಸಿದ್ದರಾಮಯ್ಯ ಸರ್ಕಾರ ಬರೀ ಭಾಷಣಗಳಲ್ಲಿ ಬಿಸಿ, ಬರೀ CM ಬದಲಾವಣೆಗಳಲ್ಲಿ ಬಿಸಿ. ಇವ್ರ ಯೋಗ್ಯತೆಗೆ ಗುಂಡಿ ಮುಚ್ಚಿಲ್ಲ ರೀ. ಆ ಬೆಂಗಳೂರಲ್ಲಿ ಒಂದು 10 ಲಕ್ಷ ಗುಂಡಿ ಇದೆಯಂತೆ ರಸ್ತೆಗಳ ಮೇಲೆ. ಇವ್ರ ಯೋಗ್ಯತೆಗೆ ಆ ಕಾಂಗ್ರೆಸ್ ಸಪೋರ್ಟರ್ಗಳು ಗುಂಡಿ ದೊಡ್ಡ ವಿಚಾರನಂತೆ. ಮತ್ತಿಲ್ಲ, ಗುಂಡಿಲ್ ಬಿದ್ದು ಸಾಯ್ರಿ. ನಿಮ್ಮ DK ಶಿವಕುಮಾರ ಹೆಲಿಕಾಪ್ಟರ್ ಓಡಾಡ್ತಾನೆ, ನಿಮ್ ಮಿನಿಸ್ಟರ್ಗಳು MLAಗಳು ಸತೀಶ್ ಜಾರಕಿಹೊಳಿ ಎಲ್ಲ ಹೆಲಿಕಾಪ್ಟರ್ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾರೆ. ಮಹದೇವಪ್ಪ ಪ್ರೈವೇಟ್ ಜೆಟ್ ಅಲ್ಲಿ ಓಡಾಡ್ತಾನೆ. ನಮ್ಮ ಸಾಮಾನ್ಯ ಜನರಿಗೆ ಪ್ರೈವೇಟ್ ಜೆಟ್ ಹೆಲಿಕಾಪ್ಟರ್ ದೂರದ ಮಾತು. ಒಂದು ಸಾಮಾನ್ಯ ಗಾಡಿಲಿ ಹೋಗಬೇಕು ಅಂದ್ರೂ ಕೂಡ ಗುಂಡಿ ತಪ್ಪಿಸ್ಕೊಂಡು ಹೋಗ್ಬೇಕು. ಈ ಮಟ್ಟಕ್ಕೆ ಬೆಂಗಳೂರು ಗಬ್ಬೆದ್ದೋಗಿದೆ. ಬೆಂಗಳೂರಲ್ಲಿ ಗುಂಡಿ ಮುಚ್ಚೋದು ಬದಲು ಸುರಂಗ ಇಡಕ್ಕೆ DK ಶಿವಕುಮಾರ್ ಏನೋ ಅಂತ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ ದೊಡ್ಡ ಖರ್ಚಾಗುತ್ತೆ. ಅದರಿಂದ DK ಶಿವಕುಮಾರ್ ಏನ್ ಲಾಭ ಅಂತ ನಾನು ಹೇಳಕ್ ಹೋಗಲ್ಲ, ಅದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಬೆಂಗಳೂರಿಗೆ ಸುರಂಗ ಕೊರೆಯಕ್ಕೆ ಯಪ್ಪ ಹೋಗಿದ್ದಾನೆ. ಬೆಂಗಳೂರ್ದು ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಅಂತಂದ್ರೆ ಬೆಂಗಳೂರಲ್ಲಿ ಇರುವಂತ 1.4 ಕೋಟಿ ಜನರಿಗೆ ನೀರು, ಬ್ರಿಡ್ಜಸ್, ಮೋರಿ, ಟಾಯ್ಲೆಟ್, ಕೆರೆಗಳು, ಇಲ್ಲಿರುವ ಪರಿಸರ ಆಡಿಟ್ ಆಗಿಲ್ಲ. ಇದುವರೆಗೂ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಮಾಡಿಲ್ಲ. ಆಡಿಟ್ ಮಾಡದೆ ಆಮೇಲೆ ಇಲ್ಲಿ ಪ್ರತಿದಿನ 7,000 ಟನ್ ಕಸ ಬೀಳ್ತದೆ, ತಗೊಂಡೋಗಿ ಬಿಸಾಕ್ತಾರೆ, ರೀಸೈಕಲ್ ಮಾಡಲ್ಲ. ಬರೀ ಪುಂಗು. ಬೆಳಗ್ಗೆ ಎದ್ರೆ CM ಆಗಬೇಕು, CM ಸರ್ವನಾಶ ಆಗೋಗ್ಬಿಡು ನೀನು. ನಿನ್ನೆ ಯೋಗ್ಯತೆಗೆ ಬೆಂಗಳೂರನ್ನ ತಗೊಂಡು ಆ ಬೆಂಗಳೂರನ್ನ ಸರ್ವನಾಶ ಮಾಡಿಟ್ಟಿದ್ಯಾ ನೀನು. ಬರೀ ಬೆಳಗ್ಗೆ ಎದ್ರೆ ಬೆಳಗ್ಗೆ CM ದರಿದ್ರ ಹಂಗೇ ಹೋಗ್ಬಿಡು ನೀನು. ಓಕೆ, ನಮ್ಗೆ ಇಂಥ ದರಿದ್ರಗಳನ್ನ ಕರ್ಕೊಂಡ್ಬಂದು ಬರೀ ಅಧಿಕಾರಕ್ಕೋಸ್ಕರ, ಸ್ಥಾನಕ್ಕೋಸ್ಕರ ಅವ್ರ ಬಕೆಟ್ಗಳು ಅವ್ನ CM ಆಗ್ಲಿ ಅವ್ನ ಸರ್ವನಾಶ ಆಗೋಗ್ಬಿಡ್ಲಿ. ಬೆಂಗಳೂರನ್ನ ಹಾಳು ಮಾಡಿಟ್ಟವನೆ. ಸುರಂಗ ಅಂತೆ ಯಾವ ಸೈಂಟಿಫಿಕ್ ಅಪ್ರೋಚ್ ಇದೆ, ಯಾವ ವೈಜ್ಞಾನಿಕವಾದಂತ ಅಪ್ರೋಚ್ ಇದೆ ಸುರಂಗಕ್ಕೆ? ನಾಶ ಆಗ್ಬಿಡು ನೀನು. ನೀನ್ ನಾಶ ಆಗೋಗ್ಬಿಡು. ಬರೀ ಬೆಳಗ್ಗೆ ಆದ್ರೆ CM ದೇವಸ್ಥಾನ. ದೇವರು ನಿನ್ಗೊಬ್ಬನಿಗೆಲ್ಲ ಎಲ್ಲರಿಗೂ ಇದ್ದಾನೆ. ನಿನಗೆ ಬರೀ CM ಆಗಂತ ಆಸೆ, ಬೇರೆಯವರಿಗೆ ಬೆಂಗಳೂರನ್ನ ಕಾಪಾಡಬೇಕು ಅನ್ನೋ ಆಸೆ, ಬೆಂಗಳೂರು ರೋಡಲ್ಲಿ ಜೀವಂತ ಹೋಗ್ಬೇಕು ಅನ್ನೋ ಆಸೆ ಇದೆ. ಆ ಕಿತ್ತೋಗಿರೋ ಗುಂಡಿ ರೋಡಲ್ಲಿ 10 ಲಕ್ಷ ಗುಂಡಿಗಳಿದೆ ಅಂತ ಒಂದು ಸರ್ವೆ ಹೇಳುತ್ತೆ. ಆ ಗುಂಡಿ ರೋಡಲ್ಲಿ ಗರ್ಭಿಣಿ ಸ್ತ್ರೀಯರು, ಹಾರ್ಟ್ ಅಟ್ಯಾಕ್ ಆಗಿರೋ ಪರ್ಸನ್ಗಳು, ಅಥವಾ ಯಾರಾದ್ರೂ ಮಕ್ಕಳು ಹೋಗಿ ಏನನ್ನು ಬಿದ್ದು ಬೆಳಗ್ಗೆ ಎದ್ರೆ ಸಾವಿರಾರು ಸ್ಕೂಲ್ ಶಾಲೆ ಮಕ್ಕಳು ಬಸ್ಗಳು ಓಡಾಡ್ತವೆ ಈ ಗುಂಡಿ ರಸ್ತೆನಲ್ಲಿ. ಬೆಳಗ್ಗೆ ಎದ್ರೆ CM ಆಗೋ ಹಂಗೆ ನಾಶವಾಗಿ ಹೋಗ್ಬಿಡ್ ನೀನು. ನಿನ್ನ ಯೋಗ್ಯತೆಗೆ ಬರೀ CM ನಿನ್ ಕನ್ಸಲ್ಲೇ ನಿನ್ ನಾಶ ಆಗ್ಬಿಡ್ತೀಯ. ನಿನಗೆ ನಾವ್ ಇನ್ನೇನು ಹೇಳಕ್ಕಾಗಲ್ಲ. ಬರೀ ನಿನ್ CM ದೇವಸ್ಥಾನ ಭಾಷಣ ಪುಂಗೋದು. ಈ ಪುಂಗೋದನ್ನ ಬಿಟ್ಟು ಕೆಲಸ ಮಾಡಕ್ಕೆ ಯೋಗ್ಯತೆ ಇಲ್ವಾ? ಬೆಂಗಳೂರಲ್ಲಿ ಸುರಂಗವನ್ನ ಅನ್ಸೈಂಟಿಫಿಕ್ ಆಗಿ, ಅವೈಜ್ಞಾನಿಕವಾಗಿ ಮಾಡಕ್ಕೆ ಈ ರಾಜ್ಯ ಸರ್ಕಾರ ಹೊರಟಿದೆ. ಇದರ ಬಗ್ಗೆ ಒಂದು ಆಲ್ರೆಡಿ IAS ರಿಪೋರ್ಟ್ ಹೇಳಿದೆ, ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ನಮಗೆ. ಏನಕ್ಕೆ ಅಂತಂದ್ರೆ ಬೋರ್ವೆಲ್ ಅಲ್ಲೂ ಕೂಡ 1,500 ಅಡಿಗೆ ಹೋಗಿದೆ. ಇವ್ರು ಸುರಂಗಗಳಿಟ್ರೆ ಇನ್ನ ಆ ವಾಟರ್ ಪ್ಯಾಚಸ್ ಮತ್ತೆ ವಾಟರ್ ಟೇಬಲ್ ಕೆಳಗಡೆ ಹೊಟ್ಟೋಗುತ್ತೆ. ಆಮೇಲೆ ವಾಟರ್ ಟೇಬಲ್ ಅಲ್ಲಿ ವಾಟರ್ ಕಮಿಷನ್ ರಿಪೋರ್ಟ್ ಇದೆ, 5.6 ಲೆವೆಲ್ ಟಾಕ್ಸಿಕ್ ನೀರಿದೆ. ಅಂದ್ರೆ ವಿಷದ ನೀರನ್ನ ನಾವು ಕುಡಿತಾ ಇರೋದು ಭೂಮಿಲಿರೋದು. ಆಮೇಲೆ ವಿಷ ಯಾಕಾಗಿದೆ ಅಂತಂದ್ರೆ ತಗೊಂಡೋಗಿ ಕಸಗಳನ್ನ
ಬೆಂಗಳೂರು ಸುತ್ತಮುತ್ತ ಬಿಸಾಕೋದು 7,000 ಟನ್ ಕಸ ಬಿಸಾಕೋದು. ಅದರಲ್ಲಿ ಆಸ್ಪತ್ರೆ ಕಸ, ಅದರಲ್ಲಿ ಮನುಷ್ಯನ ಕಸ, ಕೆಮಿಕಲ್, ಬ್ಯಾಟ್ರೀಸ್, ಗಾಡಿ ತೊಳೆದಿರೋದು, ಮನುಷ್ಯನ ಟಾಯ್ಲೆಟ್ ಎಲ್ಲ ತಗೊಂಡಾಗ ಅಲ್ಲಿ ಬಿಸಾಕೋದು. ಮತ್ತೆ ಎಲ್ಲ ತಗೊಂಡ ಬಿಸಾಕಿ ಪ್ರತಿದಿನ 7,000 ಟನ್ ರೀಸೈಕಲ್ ಮಾಡಲ್ಲ. ಈ ಬೇವರ್ಸಿ ನನ್ನ ಮಕ್ಕಳ ಸಣ್ಣ ಸ್ವೀಡನ್ ದೇಶ ರೀಸೈಕಲ್ ಮಾಡಿ, ಕಸವನ್ನ ರೀಸೈಕಲ್ ಮಾಡಿ ಇಡೀ ಸಿಟಿಗೆ ಕರೆಂಟ್ ಎಲೆಕ್ಟ್ರಿಸಿಟಿ ಕೊಡ್ತದೆ. ಬರೀ ಭಾಷಣ, ಬರೀ ಸಿಎಂ ಆಗು, ನಾನ್ ಸಿಎಂ ಆಗಬೇಕು, ನಾನು ಅದಾಗಬೇಕು, ಇದಾಗಬೇಕು, ನೀನು ಹಾಳಾಗಿ ಹೋಗು. ನಿನ್ನಿಂದ ಬರೀ ಬೆಂಗಳೂರೆಲ್ಲ ಎಕ್ಕುಟ್ಟು ಹೋಗಿದೆ. ಬರೀ ಕಮಿಷನ್, ದಂಧೆ. ಪೊಲೀಸರು ಅಂತೂ ನರಭ್ರಷ್ಟರಾಗ್ಬಿಟ್ಟವ್ರೆ. ಯಾವ್ದ್ರಲ್ಲಿ ಬಂದು ಕಾಸು ಪೊಲೀಸರಾಗಿರ್ಬೋದು, ಕಂದಾಯ ಆಗಿರ್ಬೋದು, ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು, ಈ ಮಿನಿಸ್ಟರ್ಗಳಾಗಿರ್ಬೋದು, ಬರೀ ಲಂಚದಲ್ಲೇ ಬದುಕ್ತಾ ಇದ್ದೀರಾ. ನಾವು ಕೇಳೋದೇನು ಅಂತಂದ್ರೆ, ಕನಿಷ್ಠ ನೀವು ಹೇಳಿದ ಮಾತುಗಾರರು ನಿಂತ್ಕೊಳ್ಳಲ್ಲ. ನೀನ್ ಸಿಎಂ ಆಗಲ್ಲ ಕಣೋ, ನನ್ಗನ್ಸುತ್ತೆ ನೀನ್ ನಾಶವಾಗಿ ಹೋಗ್ಬಿಡ್ತೀಯ ಆಯ್ತಾ. ಬರೀ ನೀನ್ ತೊಂದರೆ ಕೊಡದೆ, ಬರೀ ಬಿಟ್ಟಾಕೋ. ನಾವೆಲ್ಲ ಜೀರ್ಣ ಮಾಡ್ಕೊಂತೀವಿ ನಿನ್ನ ನಂಬೆ ನಾನು ಬದುಕ್ತಾ ಇಲ್ಲ. ನಾವೆಲ್ಲ ಮೂರು ಬಿಟ್ಟಿದ್ರೆ ನಾವು ಎಲ್ಲಾ ಬಿಟ್ಟು ಬದುಕ್ತಾ ಇರೋರು. ನಮ್ ಕತೆ ಇರ್ಲಿ, ನಾವೆಲ್ಲ ಫೈಟ್ ಮಾಡ್ತೀವಿ, ಅದು ಬೇರೆ ವಿಚಾರ. ಆ ಬೆಂಗಳೂರು ಸುರಂಗ ಇಟ್ಟಕ್ಕೆ ಹೊರಟಿದ್ದಾರೆ ಇವರು. ಯಾವ ವೈಜ್ಞಾನಿಕವಾದಂತ ರಿಪೋರ್ಟ್ ಇದೆ ಇವ್ರ ಹತ್ರ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೇಳಿದೆ ಯಾವುದೇ ಕಾರಣಕ್ಕೂ ಸುರಂಗಗಳು ಇಡಬಾರ್ದು. ಬೆಂಗಳೂರು ಡೆವಲಪ್ಮೆಂಟ್ ಆಗೋಗಿದೆ ಆಲ್ರೆಡಿ. ಪಕ್ಕದಲ್ಲಿ ತುಮಕೂರನ್ನ ಡೆವಲಪ್ ಮಾಡಬಹುದು, ದಾವಣಗೆರೆನ ಡೆವಲಪ್ ಮಾಡಬಹುದು, ಹಬ್ ಮಾಡಬಹುದು, ಐಟಿ ಹಬ್ಗಳನ್ನ ಮಾಡಬಹುದು. ಅಲ್ಲಿರುವಂತ ಮಕ್ಕಳಿಗೆ ಒಂದೊಂದು ಐಟಿ ಕಂಪನಿಗಳನ್ನ ಕಟ್ಟಬಹುದು. ಅಲ್ಲ, ಐಟಿ ಕಂಪನಿಗಳವರು ಬರೀ ಬೆಂಗಳೂರಲ್ಲೇ ಬೆಳಿಬೇಕಾ? ಹುಬ್ಳಿನಲ್ಲಿ ಬೆಳ್ಸಕ್ಕಾಗಲ್ವಾ? ಧಾರವಾಡದಲ್ಲಿ ಬೆಳ್ಸಕ್ಕಾಗಲ್ವಾ? ಮಂಗಳೂರಲ್ಲಿ ಬೆಳ್ಸಕ್ಕಾಗಲ್ವಾ? ಮೈಸೂರಲ್ಲಿ ಬೆಳ್ಸಕ್ಕಾಗಲ್ವಾ? ತುಮಕೂರಲ್ಲಿ ಬೆಳ್ಸಕ್ಕಾಗಲ್ವಾ? ಎಲ್ಲ ಕಡೆ ಬೆಳೆಸಬಹುದು. ಬೆಳೆಸಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಇಲ್ಲೇ 10 ಏರ್ಪೋರ್ಟ್ ಆಗಬೇಕು. ಬೆಂಗಳೂರಲ್ಲೇ 1 ಏರ್ಪೋರ್ಟ್ ಆಗಿದೆ, 10 ಏರ್ಪೋರ್ಟ್ ಆಗಬೇಕು. ಇಲ್ಲೇ ಇರೋರೆಲ್ಲ ಬಿದ್ದು ಸಾಯ್ಬೇಕು. ಆ ಟ್ರಾಫಿಕ್ ಅಲ್ಲಿ ಗಾಡಿ ಎತ್ಕೊಂಡು ಹೋದ್ರೆ ಇಲ್ಲಿಂದ ವಿಧಾನಸೌಧಕ್ಕೆ ಹೋಗಕ್ಕೆ 2 ಅವರ್ ಬೇಕು. ದ ಸ್ಲೋವೆಸ್ಟ್ ಮೂವಿಂಗ್ ಟ್ರಾಫಿಕ್. ಪ್ರತಿದಿನ 3,000 ಗಾಡಿಗಳು ಹೊಸ ರಿಜಿಸ್ಟರ್ ಆಗಿ ಹೊರಗಡೆ ಬರ್ತವೆ. ಯಾವುದಕ್ಕೂ ಇವ್ರ ಹತ್ರ ಪರಿಹಾರ, ಕಸಕ್ಕೆ ಪರಿಹಾರ ಇಲ್ಲ, ಟ್ರಾಫಿಕ್ ಪರಿಹಾರ ಇಲ್ಲ. ಆಮೇಲೆ ಈಗ ಎಲ್ಲದಕ್ಕೂ ಅಂತ ಈಗ ಗುಂಡಿಗಳಲ್ಲಿ ಏನಕ್ಕೆ ಹೇಳಿ 30,000 ಕೋಟಿ 40,000 ಕೋಟಿ ಪ್ರಾಜೆಕ್ಟ್ಗಳವು. ಅದರಲ್ಲಿ ಟೋಲ್ ಗೇಟ್ ಅಂತ, ಅಂಡರ್ ಗ್ರೌಂಡ್ ಅಲ್ಲಿ ಟೋಲ್ ಗೇಟ್. ಇವ್ರ ಅಜ್ಜಿ ತಲೆ ಅವ್ನ ಪುಕ್ಸಟ್ಟೆ ಏನಿಲ್ಲ. ಅವನು ಮೈಸೂರು ರೋಡ್ ಹೋಗ್ಬೇಕಾದ್ರೆ ಅವ್ನು ಪ್ರತಾಪ್ ಸಿಂಹ ಹಂಗೆ ದಿನಾ ಬಡ್ಕೊಳನು. ನಮ್ಮ ಮೋದಿ ನ್ಯಾಷನಲ್ ಹೈವೇ ನೋಡಿದ್ರು ಅಂತಂದ್ರೆ 800 ರೂಪಾಯಿ ಟೋಲ್ ಗೇಟ್ ಕೊಡ್ಬೇಕು. ಅದಕ್ಕೆ ಜನ ನಾನ್ ಕೊಡಲ್ಲ, ಅದು ಬೇರೆ ವಿಚಾರ. ನಾನ್ ಕೊಡಲ್ಲ. ಓಕೆ, ನಾನು ಹಂಗೆ ಬೇಕಾದ್ರೆ ನಡ್ಕೊಂಡು ಹೊರಟೋಗ್ಬಿಡ್ತೀನಿ ಬೇಕಾದ್ರೆ. ನಾನು ಅವೆಲ್ಲ ಟೋಲ್ ಗೇಟ್ ಕೊಡಲ್ಲ. ಬಟ್ ಜನ 800 ರೂಪಾಯಿ ಕೊಡಬೇಕು. ಅದೇ ರೀತಿ ಈ ಸುರಂಗ ಮಾಡಕ್ಕೆ ಏನಾದ್ರೂ ಸೈಂಟಿಫಿಕ್ ಅಪ್ರೋಚ್ ಇದೆಯಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ ಸದಾಶಿವನಗರದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಅವ್ರನ್ನ ಕರೆದು ಕೇಳ್ಬೋದಲ್ಲ. ಇವನಿಗೆ ಅನ್ಸಿದ್ರೆ ಇವನು ಸುರಂಗ ಕೊರಿಯೋದು, ಇವನಿಗೆ ಅನ್ಸಿದ್ರೆ ಫ್ಲೈಓವರ್ ಮಾಡೋದು, ಇವನಿಗೆ ಅನ್ಸಿದ್ರೆ ಆಮೇಲೆ ಕಾರ್ ಇಲ್ಲ ಅಂತಂದ್ರೆ ಮದುವೆ ಮಾಡ್ಕೊಳ್ಳೋಣ ಅಂತ. ಅಪ್ಪ ಗುರು, ಕಾರಲ್ಲ ಗುರು, ಸೂರಿಲ್ದವ್ರು ಎಷ್ಟೋ ಜನ ಅವ್ರೆ. 3 ಹೊತ್ತು ಊಟ ಸಿಗದಂತ ಜನ ಇದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ 78 ವರ್ಷ ಆಡಳಿತ ಹೆಂಗೆ ಅಂತಂದ್ರೆ, ಇವತ್ತು ಕೂಡ 1,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿರುವಂತ ಮಿನಿಸ್ಟರ್ಗಳು, MLAಗಳು ಇರ್ಬೇಕಾದ್ರೆ ಜನ 5 kg ಅಕ್ಕಿಗೆ ಚೀಲಕ್ಕೆ ಕಾಯ್ತಾರೆ. ಇದು ನಮ್ಮ ದೇಶದ ದರಿದ್ರದ ವ್ಯವಸ್ಥೆ ಅಂತ ಹೇಳಲಿಕ್ಕೆ ಬೆಳಕಾಗಬಾರ್ದು. ಇರೋ ಬರೋ ಆಸ್ತಿಗಳನ್ನೆಲ್ಲ 3% ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಬಾಚಿ ತಿನ್ಕೊಂಡು ಆಸ್ತಿ ಮಾಡಿಕೊಂಡು ಭ್ರಷ್ಟಾಚಾರ ಮಾಡ್ತಿರುವ ಕೇವಲ ಒಬ್ಬ ಪೊಲೀಸನು 2 kg ಚಿನ್ನಗಳನ್ನ ಕದೀತಾನೆ, ಡ್ರಗ್ಸ್ ಮಾಡ್ತಾನೆ. ಇಂಥ ದರಿದ್ರ ವ್ಯವಸ್ಥೆನ ನೀವು ಪೋಷಣೆ ಮಾಡ್ತಾ ಇರೋದು. ಇವತ್ತು ಒಂದು ಸೈಂಟಿಫಿಕ್ ಅಪ್ರೋಚ್ ಇಲ್ದ್ರ ನಿಮ್ ತಾತಂದ ಬೆಂಗಳೂರು. ನೀನೇ ಆ ಡೆಪ್ಯೂಟಿ ಸಿಎಂ ಸ್ಥಾನದಲ್ಲಿ ಇರ್ತೀಯಲ್ಲ, ಅದೇ ಗ್ಯಾರಂಟಿ ಇಲ್ಲ. ನೀನು ಯಾವನ್ ಪೋಷಣೆ ಮಾಡ್ತಾನೋ ಗೊತ್ತಿಲ್ಲ. ಏನೋ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ಗೆ ಮೋಸ್ಟ್ಲಿ ಒಂದಷ್ಟು 1,400 ಕೋಟಿ ಡಿಕ್ಲೇರ್ ಮಾಡಿದ್ಯಾ, ಅದಕ್ಕೋಸ್ಕರ ನಿನ್ನ ಪೋಷಣೆ ಮಾಡ್ತಾರೆ. ಇಲ್ಲಾಂದ್ರೆ ಕಿಕ್ಔಟ್ ಮಾಡ್ಬಿಟ್ರು ನೀನ್ ಮಾಡ್ತಾರ ಹುಚ್ಚಾಟವನ್ನ ನೋಡಿ. ಯಾವನೇನ್ ಕೇರ್ ಮಾಡಕ್ ಹೋಗಲ್ಲ. ನಿನ್ನ ಪೊಲೀಸು, ನಿನ್ನ ಸುಳ್ಳು ಕೇಸು, ನಿನ್ನ ಇಡಿ ಹತ್ರ ಎಲ್ಲಿ ತಗಲಾಕ್ಬೇಕು, ನಿನ್ನ ಇನ್ಕಮ್ ಟ್ಯಾಕ್ಸ್ ಹತ್ರ ಎಲ್ಲಿ ತಗಲಾಕ್ಬೇಕು, ನಿನ್ನ ಮೇಲೆ ಎಲ್ಲಿ ಕಣ್ಣಿಕ್ಬೇಕು, ನಿನ್ನ ಕಲೆಕ್ಷನ್ಗಳನ್ನ ಎಲ್ಲಿ ನೋಡ್ಬೇಕು, ನಮ್ಗೆಲ್ಲ ಗೊತ್ತಿದೆ. ನಾವು ನಾವು ವಿ ಆರ್ ಬಿಹೈಂಡ್ ದಟ್ ಓನ್ಲಿ. ತಗಲಾಕೊಂಡ್ರೆ ಮಾತ್ರ ಈ ಸತಿ ವಾಪಸ್ ತಿಹಾರ್ ಜೈಲ್ ಗ್ಯಾರಂಟಿ ಹೋಯ್ತೀಯ ನೀನು. ಓಕೆ, ನಿನ್ನ ಹುಚ್ಚಾಟ, ನಿನ್ನ ತಲೆನಲ್ಲಿ ಬರೀ ಸಿಎಂ ಸತ್ತೋಗಂಗೆ. ಆ ಸಿಎಂ ಆಗಕ್ ಮುಂಚೆನೆ ಏನಾದ್ರೂ ಒಂದು ಆಡ್ಬೇಕು ನಿನ್ಗೆ. ಬರೀ ಸಿಎಂ, ಬರೀ ಸರ್ವನಾಶ, ಬರೀ ದ್ವೇಷ, ಬರೀ ಹುಡುಗಾಟದ ಮಾಟ. ನೀನೊಬ್ಬನಿಗೇನ ಮಾತಾಡಕ್ ಬರೋದು? ಯಾರು ಮಾತಾಡಿದ್ರೆ ಅವನು ಗೆಣಸು. ನೀನೇನ್ ಗೆಣಸಾಗಿರ್ಲಿಲ್ಲ. ನೀನ್ ಗೆಣಸಾದ್ರೇನೆ ಬಂದ್ಬಿಟ್ಟ 63 ವರ್ಷಕ್ಕೆ ಏಜ್ಗೆ. ನಿನ್ ಗೆಣಸುಗಳು ಎಲ್ಲೆಲ್ಲಿ ಓಡಾಡಿದೆ ಅದು ನೋಡಿದೀವಿ ನಾವು. ಓಕೆ, ನಾವೇ ನಿನ್ನ ಹತ್ರದಿಂದ ನೋಡಿದಿರೋದೇನಿಲ್ಲ. ಬೆಂಗಳೂರು ಅಂದ್ರೆ ಏನ್ ರಾಜಕಾರಣಿಗಳದ್ದು ಆಸ್ತಿನ ಇದು? ಇಟ್ ಬಿಲಾಂಗ್ಸ್ ಟು ಬ್ಯಾಂಗ್ಳೂರ್ ಆಸ್ ಅ 500 years ಆಫ್ ಹಿಸ್ಟಾರಿಕಲ್
ಎವಿಡೆನ್ಸ್. 500 ವರ್ಷಗಳ ಇತಿಹಾಸದ ಪುಟ ಇದೆ. 500 ವರ್ಷಗಳ ಮುಂಚೆ ಬೆಂಗಳೂರು ನಿರ್ಮಾಣ ಆಗಿದ್ದು. ನಿರ್ಮಾಣಕರ್ತರು ನಾಡಪ್ರಭು ಕೆಂಪೇಗೌಡರು. ಒಂದು ಕಿಂಚಿತ್ತು ಕೂಡ ಕಾಳಜಿ ಇಲ್ಲ. ಒಬ್ಬ ರೈತ ಒಬ್ಬ ಕೃಷಿಕ ಕೆಂಪೇಗೌಡ ಇದ್ದಿದ್ ಬದಿ ಜಮೀನುಗಳನ್ನೆಲ್ಲ ತಿಂದಾಕಿ ಇವತ್ತು ಕೇವಲ 2% ಹಸಿರು ಉಳಿದಿದೆ. 70% ಹಸಿದಂತ ಬೆಂಗಳೂರು, ಗಾರ್ಡನ್ ಸಿಟಿ ಬೆಂಗಳೂರು ಇವತ್ತು ಕೇವಲ 2% ಇದೆ. ಇನ್ನೊಂದು ಸ್ವಲ್ಪ ದಿವಸ ಅವರೇ ಮನೆಗೆ ಪ್ರತಿ 3ನೇ ಮನೆಯಲ್ಲೂ ಕ್ಯಾನ್ಸರ್ ಇದೆ. ಅಂತ ದರಿದ್ರ ಪರಿಸ್ಥಿತಿಗೆ ಈ ಒಂದು ಆಡಳಿತ ತಂದಿಟ್ಟಿದೆ. ಲೇ, ನೀನ್ ಸಿಎಂ ಆಗಲ್ಲ ಕಣ, ನಾಶ ಆಗ್ಬಿಡ್ತೀಯ ನೀನು. ಬರೀ ಬೆಳಗ್ಗೆ ಆದ್ರೆ ಸಿಎಂ, ಇಲ್ಲ ಅಂದ್ರೆ ದೇವಸ್ಥಾನ. ಆ ದೇವರು ನಿನ್ನೊಬ್ಬನೇ ಅಲ್ಲ ಕಣ, ನಮ್ಮನ್ನು ನೋಡ್ತಾ ಇದೆ. 7 ಕೋಟಿ ಜನರನ್ನು ಕೂಡ ನೋಡ್ತಾ ಇದೆ. ಬರೀ ನೀನೊಬ್ಬಂದೇ ಪ್ರಾರ್ಥನೆ ಅಲ್ಲ, ಆ ದೇವರು ಇರೋದು ನಿಜನೇ ಆಗಿದ್ರೆ ನಿನ್ನ ಪ್ರಾರ್ಥನೆ ಅಲ್ಲ, ಜನರ ಪ್ರಾರ್ಥನೆ ನೋಡ್ತಾ ಇದೆ. ಆಮೇಲೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ, ಯಾವ ಮಟ್ಟಕ್ಕೆ ಭ್ರಷ್ಟಾಚಾರ ಇದೆ. ಪೊಲೀಸರು ಕಿತ್ಕೊಂಡ್ ತಿಂತಾರೆ. ಸಾಲು ಪೊಲೀಸರು ಬೀದಿಗೆ ಬಂದ್ರು ಕಳೆದ 1 ತಿಂಗಳಲ್ಲಿ. ಒಬ್ಬನ್ನೂ ಅರೆಸ್ಟ್ ಮಾಡಿಲ್ಲ, ಒಬ್ಬನ ಮೇಲೆ FIR ಮಾಡಿಲ್ಲ. ಎಲ್ಲ ಪೋಷಣೆ ಮಾಡ್ತಾ ಇರೋದು ಸಿಎಂ ಕ್ಯಾಂಡಿಡೇಟ್. ನಾನು ಸಿಎಂ ಅಂತಾನಲ್ಲ, ಅವನೇ ಪೋಷಣೆ ಮಾಡ್ತಾ ಇರೋದು. ಅವನೇ ಅವ್ರನ್ನೆಲ್ಲ ಪೋಷಣೆ ಕರ್ತ. ಅವನು ಹೇಳ್ದಂಗೆ ಪೊಲೀಸ್ ಇಲಾಖೆ ನಡೆಯೋದು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಬರೀ ಓನ್ಲಿ ಫಾರ್ ಅ ನೇಮ್ ಸೇಕ್. ನಿನ್ನ ಮೇಲೆ 10 ದಿನ ಕಣ್ಣಿಟ್ಟಿದ್ದೀವಿ. ವಿ ಹ್ಯಾವ್ ಕೆಪ್ಟ್ ಈಗಲ್ ಐ ಆನ್ ಯು. ಓಕೆ, ಡೋಂಟ್ ಟ್ರೈ ಟು ಫೂಲ್ ಅಸ್. ವಿ ನೋ ಹೌ ಟು ಡೀಲ್ ವಿತ್ ಇಟ್. ವಿ ನೋ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನವನ್ನ ತಕ್ಕ ಮಟ್ಟಿಗೆ ಓದಿ ತಿಳ್ಕೊಂಡು ಅದರಲ್ಲಿ ಆಟ ಆಡ್ಕೊಂಡ್ ಬಂದಿದ್ದೀವಿ 25 ವರ್ಷದಿಂದ. ನಿನ್ನಂತ ಚಿಲ್ಲರೆ ರಾಜಕಾರಣಿನ ಬೆಜನ್ ಜನ ನೋಡಿದ್ದೀವಿ. ಯಾರಿಗೋ ಧಮಕಿ ಹಾಕದ್ ನಿನ್ಲೇ, ಯಾರಿಗ ಧಮಕಿ ಹಾಕದ್ ನೀನು? ನಿನ್ನ ಬ್ಲಾಕ್ ಮೇಲ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಎದುರ್ಕೊಂಬಹುದು. ಸಿಎಂ ಸಿದ್ದರಾಮಯ್ಯ ಎದುರ್ಕೊಂಬಹುದು. ಯಾವ ನೀನು ಎದುರ್ಕೊಳಲ್ಲ. ವಿ ಆರ್ ಟ್ಯಾಕ್ಸ್ ಪೇಯರ್ಸ್. ನಾವು ವೋಟ್ ಹಾಕಿರೋದ್ರಿಂದ ನಿನ್ನಂತವನು MLA ಆಗಿರೋದು, ನಿನ್ನಂತವನು ಮಿನಿಸ್ಟರ್ ಆಗಿರೋದು, ನಿನ್ನಂತವನು CM ಆಗಿರೋದು. ವಿ ಆರ್ ಅ ಟ್ಯಾಕ್ಸ್ ಪೇಯರ್ಸ್ ಆಫ್ ದಿಸ್ ಕಂಟ್ರಿ. ವಿ ಆರ್ ಅ ಟ್ಯಾಕ್ಸ್ ಪೇಯರ್ಸ್ ಆಫ್ ದಿಸ್ ಸ್ಟೇಟ್. ಎಲ್ಲಿ ಏನ್ ನೆಟ್ಟಿಗಿದೆ. ಆಮೇಲೆ ನಿನ್ನೆ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಟನಲ್. ಒಂದು ವೈಜ್ಞಾನಿಕವಾದಂತಹ ಅಪ್ರೋಚ್ ಇಲ್ಲ ಈ ಟನಲ್ ರಸ್ತೆಗೆ ಅಂತ ಹೇಳಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಇನ್ ಕರ್ನಾಟಕ ಲೋಕಾಯುಕ್ತ. ಮತ್ತೆ ಇದರ ಡೀಟೇಲ್ಸ್ ಬೇಕಾಗಿದೆ. ಇದ್ರ ಡೀಟೇಲ್ಸೇ ಇಲ್ದಿರಾ ಇದನ್ನ ಪಬ್ಲಿಕ್ ಹಿಯರಿಂಗ್ಗೆ ಕರೆದಿರಾ. ಮತ್ತೆ ಇದರಿಂದ ಪ್ರಯೋಜನ ಏನು, ಇದಕ್ಕೆ ಇನ್ವೆಸ್ಟ್ಮೆಂಟ್ ಏನು, ಇದರಿಂದ ಆಗುವಂತ ಪರಿಸರ ನಾಶ ಏನು, ಏನ್ರ ಬಗ್ಗೆನೂ ಡಿಸ್ಕಸ್ ಮಾಡಲ್ಲ. ಟನಲ್ ಕೊಡ್ದ್ಬಿಡು ಇಕ್ಕಬಿಡು, ನಿಂದು ಒಳಗಡೆ ಕೊಡ್ದ್ಬಿಟ್ಟು ಹೊರಡೆ ಇಕ್ಕಬಿಡು. ಬರೀ ಇದೊಂದಕ್ಕೆ ಇಷ್ಟೇ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಆರ್ ವಿ ಲಿವಿಂಗ್ ಇನ್ ಎ ಡೆಮೋಕ್ರಸಿ ಅಥವಾ ಯಾವ್ದೋ ಡಿಕ್ಟೇಟರ್ಶಿಪ್ ಅಲ್ಲಿ ಜೀವನ ಮಾಡ್ತಾ ಇದೀವ ನಾವು? ಆಮೇಲೆ ಯಾವನೋ ಡಿಕ್ಟೇಟರ್, ಯಾವನೋ ತೀಟೆಗೆ, ಯಾವನೋ ಪ್ರಾಜೆಕ್ಟ್ ಅಲ್ಲಿ ಕಮಿಷನ್ ಎಣಿಸ್ಕೊಳ್ಳೋದಕ್ಕೆ, ಪರ್ಸೆಂಟೇಜ್ ತಗೊಂಡು ಜೀವನ ಮಾಡೋದಕ್ಕೆ ನಮ್ಮ ಬೆಂಗಳೂರಿನ ಯಾಕೆ ತೂತಿಕ್ಕಬೇಕಾದ್ರೆ ಅದಕ್ಕೆ ಒಂದು ರೀತಿಯಾದ ಕಾರಣ ಬೇಕು. ಅದು ವಿಜ್ಞಾನಿಗಳು ಒಪ್ಕೊಳ್ಳಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಒಪ್ಕೊಳ್ಳಿ, ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಇಂಡಿಯನ್ ಆಫ್ ಸೈನ್ಸ್ ಅದನ್ನ ನಿರಾಕರಿಸಿದ್ರೆ ಬೆಂಗಳೂರಿಗೆ ಟನಲ್ ರಸ್ತೆ ಬೇಕಾಗಿಲ್ಲ. ನೀನ್ ಯಾವ ಕಾಂಗ್ರೆಸ್ ಬಕೆಟ್ ಇಟ್ಕೊಂಡು ಬೇಕಾದ್ರೆ ಪ್ರಚಾರ ಮಾಡ್ಕೋ. ವಿ ವಾಂಟ್ ಎ ಸೈಂಟಿಫಿಕ್ ಅಪ್ರೋಚ್ ಫಾರ್ ದಿಸ್. ಅದೊಂದ. ಎರಡನೇದು, ಬಿ ಖಾತೆ ಇರೋವನ್ನೆಲ್ಲ ಎ ಖಾತೆ ಮಾಡ್ತೀನಿ. ನಾನು ಅದಕ್ಕೊಂದು ಕಾಂಕ್ರೀಟ್ ಇನ್ಪುಟ್ಸ್ ಕೊಡ್ತೀನಿ. ಬಿ ಖಾತೆಯಿಂದ ಎ ಖಾತೆ ಯಾರು ಗೊತ್ತಾ ಮಾಡ್ತಾ ಇರೋದು? ಈ ಕಳ್ಬಡಿ ಮಕ್ಕಳೇ, ಈ ಕಳ್ಳ ಭ್ರಷ್ಟ ರಾಜಕಾರಣಿಗಳು, ಭೂ ಮಾಫಿಯಾ. ಸುಮಾರು ಬೆಂಗಳೂರಲ್ಲಿ 1450 ಕೆರೆ ಇತ್ತು. 1250 ಕೆರೆನ ಬರೀ 30 ವರ್ಷದಲ್ಲಿ ತಿಂದುಬಿಟ್ಟವ್ರೆ. ಸ್ವಾಹ. ಯಾರು? ಕೆರೆ ಮುಚ್ಚೋದು, ಸೈಟ್ ಮಾಡೋದು. ಈಗ ಕೆರೆ ಜಾಗಗಳಲ್ಲಿ ಮಾರಾಟ ಮಾಡಿರೋ ಇದೇ ಬೇವರ್ಸಿ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ರಿಜಿಸ್ಟರ್ ಮಾಡಿರೋದು. ಈ ಕೆರೆ ಜಾಗ 1250 ಕೆರೆನ ನುಂಗಾಕಿದ್ದಾರೆ. 1250 ಕೆರೆ ಇಂಟು 50 ಎಕರೆ ಅನ್ಕೊಂಡ್ರು ಕೂಡ ಸುಮಾರು 70,000 ಕೆರೆ ಜಾಗದಲ್ಲಿ ಕಟ್ಟಡಗಳಿದೆ. 70,000 ಕೆರೆ ಜಾಗಗಳಲ್ಲಿ ಕಟ್ಟಡಗಳು, ಮಾಲ್ಗಳು, IT ಕಂಪನಿಗಳನ್ನ ಇವರು ಕಟ್ಟಿಬಿಟ್ಟು ಸ್ಟಾಮಾ ಡ್ರೈನ್ಗಳ ಮೇಲೆ ಕಟ್ಟಿದ್ದಾರೆ, ಕೆರೆ ಜಾಗದಲ್ಲಿ ಕಟ್ಟಿದ್ದಾರೆ, ಆಮೇಲೆ ಸಂರಕ್ಷಿತ ಅರಣ್ಯದಲ್ಲಿ ಕಟ್ಟಿದ್ದಾರೆ, ರಿಸರ್ವ್ಡ್ ಫಾರೆಸ್ಟ್ ಅಲ್ಲಿ ಕಟ್ಟಿದ್ದಾರೆ ಬೆಂಗಳೂರಲ್ಲಿ. ಈ ಜಾಗಗಳಲ್ಲಿ ಕಟ್ಟಿರೋದೆಲ್ಲ ಅನಧಿಕೃತ. ಮಾರೋದು ಯಾರು? ಭೂ ಮಾಫಿಯಾ ಮತ್ತೆ ಭ್ರಷ್ಟ ರಾಜಕಾರಣಿಗಳು. ಅದನ್ನ ರಿಜಿಸ್ಟರ್ ಮಾಡಿರೋ ಭ್ರಷ್ಟ ಅಧಿಕಾರಿಗಳು ಲಂಚ ಇಸ್ಕೊಂಡು ಅದನ್ನ ಮಾರಾಟ ಮಾಡಿರೋ ಇದೇ ರಾಜಕಾರಣಿಗಳ ಶಿಷ್ಯಂದ್ರು. ಅದರಲ್ಲಿ ಪಾಲು ರಾಜಕಾರಣಿಗಳಿಗೂ ಹೋಗಿದೆ. ಈ ಕೆರೆ ಜಾಗದಲ್ಲಿ ಬಿ ಖಾತಾ ಅಂತ ಕೊಟ್ಟಿದ್ರೆ, ಈಗ ಕೆರೆ ಜಾಗ, ಸ್ಟಾಮ್ ವಾಟರ್ ಡ್ರೈನು, ಸಂರಕ್ಷಿತ ಅರಣ್ಯಗಳಲ್ಲಿ ಕಟ್ಟಿರುವಂತ ಕಟ್ಟಡಗಳಿಗೆ ಏಕಾತ ಕೊಟ್ರೆ ಅಲ್ಲಿಗೆ ಸರ್ಕಾರಿ ಕದ್ದಿರೋ ಜಾಗದಲ್ಲಿ ಇವರುಗಳೇ ದುಡ್ಡಿಸ್ಕೊಂಡು ರೆಗ್ಯುಲೈಸ್ ಮಾಡ್ದಂಗೆ. ಹಂಗಾಗಿ 90% ಬಿ ಖಾತಾ ಇರೋದು ಸಂರಕ್ಷಿತ ಅರಣ್ಯ, ಸರ್ಕಾರಿ ಅರಣ್ಯದಲ್ಲಿ ಕಟ್ಟಿರುವಂತ ಅನಧಿಕೃತ ಕಟ್ಟಡಗಳು, ಸ್ಟಾಮ್ ಡ್ರೈನ್ ಮೇಲೆ ಕಟ್ಟಿರೋದು. 1250 ಕೆರೆಗಳಲ್ಲಿ ಕಟ್ಟಿರುವಂತದ್ದು ಅನಧಿಕೃತ ಕಟ್ಟಡಗಳನ್ನ ಇದೇ ಸರ್ಕಾರ ಈಗ ಫ್ರಮ್ ಬಿ ಖಾತೆಯಿಂದ ಎ ಖಾತೆ ಮಾಡುತ್ತೆ. ಅದರಲ್ಲಿ ಒಂದು 10 ರಿಂದ 15%
ಒರಿಜಿನಲ್ ಜಮೀನ್ ಇರ್ಬೋದು. ಇನ್ನು 80% ಬರೀ ಈ ತರ ಕದ್ದಿರೋ ಜಾಗದಲ್ಲಿ ಇವರೇ ಮಾರಾಟ ಮಾಡಿ ಇವರೇ ಅವ್ರ ಕೈಲಿ ಕಟ್ಟಿಸಿ ಇವಾಗ ಅದೇ ಜಾಗವನ್ನ ಇವರು ಏಕಾತ ಕೊಟ್ಟವ್ರು. ಹಾಗಾಗಿ ಸಂರಕ್ಷಿತ ಅರಣ್ಯ ಕೆರೆ ಜಾಗಗಳಲ್ಲಿ ಸ್ಟಾಮ ಡ್ರೈನ್ಗಳ ಮೇಲೆ ಕಟ್ಟಿರುವಂತ ಕಟ್ಟಡಗಳಿಗೆ ಏಕಾತ ಕೊಡಬಾರದು ಅಂತ ಹೇಳಿ, ಅದ್ರ ಕೊಟ್ರೆ ಅದು ಅಪರಾಧ ಅಂತೇಳಿ ವಿ ಹ್ಯಾವ್ ಫೈಲ್ಡ್ ಎ ಕಂಪ್ಲೇಂಟ್ ಬಿಫೋರ್ ಕರ್ನಾಟಕ ಲೋಕಾಯುಕ್ತ. ಓಕೆ, ಜೊತೆನಲ್ಲಿ ನಾನು ಹೇಳೋಕೆ ಇಷ್ಟಪಡೋದೇನು ಅಂತಂದ್ರೆ ನಮ್ಮ ಹೋರಾಟ ಓಕೆ ನಿಷ್ಪಕ್ಷಪಾತವಾಗಿರ್ತದೆ. ನನಗೆ ಯಾವುದೇ ಪಕ್ಷದ ಮೇಲೆ ಅಟ್ಯಾಚ್ಮೆಂಟು ಇಲ್ಲ. ನನಗೆ ಗೊತ್ತಿರೋದೊಂದೇ ಓಕೆ, ನಮ್ಗೆ ಯಾವ ಪಕ್ಷನೂ ಗೊತ್ತಿಲ್ಲ. ನಮಗೆ ಗೊತ್ತಿರೋದೊಂದೇ ಪಿತೃ ಪಕ್ಷ. ನಿನ್ನೆ ನಾಲ್ಕು ದೂರುಗಳು ಲೋಕಾಯುಕ್ತದಲ್ಲಿ ಆಗಿದೆ. 2 ಡಿ.ಕೆ. ಶಿವಕುಮಾರ್ ಮೇಲೆ, ಒಂದು ಟನಲ್ ಪ್ರಾಜೆಕ್ಟ್ಗೆ ಡಿ.ಕೆ. ಶಿವಕುಮಾರ್ ಮತ್ತೆ ಕೃಷ್ಣ ಬರೇಗೌಡ, ಇನ್ನೊಂದು ಬಿ ಖಾತೆಯಿಂದ ಎ ಖಾತೆಗೆ ಸರ್ಕಾರಿ ಜಾಗಗಳ ಮೇಲೆ ಕಟ್ಟಿರೋ ಕಟ್ಟಡಗಳಿಗೆ ಎ ಖಾತೆ ಕೊಟ್ರೆ ಅದೊಂದು ಮಾಫಿಯಾ, ಅದೊಂದು ಕ್ರೈಮ್ ಅಂತ ಹೇಳಿ ಅದೊಂದು. ಪ್ಲಸ್ ಸೀಮಂತ್ ಕುಮಾರ್ ಸಿಂಗು ಈ ಭ್ರಷ್ಟರನ್ನ ಪೋಷಣೆ ಮಾಡ್ತಾವನೆ. ಒಬ್ಬ ಐ ಥಿಂಕ್ ಅನ್ಫಿಟ್ ಪರ್ಸನ್ ಸಿಟ್ಟಿಂಗ್ ಇನ್ ದಿಸ್ ಕಮಿಷನರ್ ಪೋಸ್ಟ್. ಈ ಕಮಿಷನರ್ ಪೋಸ್ಟ್ ಅಲ್ಲಿ ಕೂತ್ಕೊಂಡ್ರದೆ ಇಂಥ ಭ್ರಷ್ಟ ಪೊಲೀಸರನ್ನ, ಚಿನ್ನ ಕದಿಯೋನ್ನ, ಗಾಂಜಾ ಮಾರೋನ್ನ, ಡ್ರಗ್ಸ್ ಮಾರೋನ್ನ, ಲಾಡಿ ಬಿಚ್ಚೋನ್ನ ಪೋಷಣೆ ಮಾಡಿ ರಕ್ಷಣೆ ಮಾಡಕ್ಕೆ ಅಂತ. ಸೊ ಇಂಥವ್ರ ಮೇಲೆ ಕ್ರಮ ಜರುಗಿಸಕ್ಕೆ ಕೆಪಾಸಿಟಿ ಇಲ್ಲದಂತ ಕಮಿಷನರ್ ವಿರುದ್ಧ ಮತ್ತೆ ಆ ಒಂದು ಚಟುವಟಿಕೆ ಮಾಡಿದಂತ ಇನ್ಸ್ಪೆಕ್ಟರ್ಗಳ ಮೇಲೆ ಏನೇ ದೂರನ್ನ ಕೊಟ್ಟಿದ್ದೀವಿ. ಮುಂದಿನ ವಿಚಾರ ಮತ್ತೆ ಬಂದು ಮಾತಾಡ್ತೀನಿ. ಧನ್ಯವಾದಗಳು. ನಮ್ಮ ಹೋರಾಟ ಹಿಂಗೆ ಇರುತ್ತೆ. ಓಕೆ, ಯಾರ ಕೇಳ್ತಾ ಇದ್ದ ಸರ್ ಏನೋ ಧರ್ಮಸ್ಥಳದ ವಿಚಾರದಲ್ಲಿ ಹೋರಾಟ ಹಾಗೇ ಇದೆ. ಬಟ್ ಇಲ್ಲಿ ಮುಖವಾಡ ಹಾಕೊಂಡ್ರವರ ಮುಖವಾಡದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀವಿ. ಪರವಾಗಿಲ್ಲ. ಓಕೆ, ನಮಗೆ ಮುಖವಾಡ ಹಾಕೊಂಡ್ರವ್ರನ್ನ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು ನನಗೇನು ಅವಶ್ಯಕತೆ ಏನಿಲ್ಲ. ಯಾವನೇ ಭ್ರಷ್ಟಾಚಾರ ಮಾಡಲಿ, ಯಾವನೇ ತಪ್ಪು ಮಾಡಲಿ, ಅದನ್ನ ನಾವು ಧ್ವನಿ ಎತ್ತಿ ಹೇಳ್ತೀವಿ. ಓಕೆ, ವಿ ಡೋಂಟ್ ಕೇರ್. ನಮ್ಮ ನಟ್ಟು ಬೋಲ್ಟು ಟೈಟ್ ಇದೆ, ಅವನ ನಟ್ಟು ಬೋಲ್ಟನ್ನ ಟೈಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.